ನಮಸ್ಕಾರ, ಗುಡ್ ಈವ್ನಿಂಗ್ ಕರ್ನಾಟಕಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಸ್ಪೀಕರ್ ಕೈ ಸೇರಿದ ಯೋಗೇಶ್ವರ್ ರಾಜೀನಾಮೆ ಪತ್ರ. ಮಾಜಿ ಅರಣ್ಯ ಸಚಿವರ ವಿರುದ್ಧ ಮಡಿಕೇರಿಯಲ್ಲಿ ಆಕ್ರೋಶ. ರಾಜುಗೌಡ ಕಾಂಗ್ರೆಸ್ ಸೇರ್ಪಡೆ ನಿರ್ಧಾರ ಇನ್ನೂ ಅತಂತ್ರ. ದಿಲ್ಸುಖ್ ನಗರ ಸ್ಫೋಟದಲ್ಲಿ ಬೀದರ್ ವ್ಯಕ್ತಿ ಬಲಿ. ಮೃತನ ಕುಟುಂಬದಲ್ಲಿ ಮಡುಗಟ್ಟಿದ ದುಃಖ. ಗಡಿ ಜಿಲ್ಲೆಯಲ್ಲಿ ಮುಂದುವರೆದ ಕಟ್ಟೆಚ್ಚರ. ಗಣಿ ದಣಿಯ ಕುಟುಂಬಕ್ಕೆ ಮತ್ತೊಂದು ಕಂಟಕ. ಎಎಂಸಿ ಕಂಪನಿಯಿಂದ ವಂಚನೆ ಆರೋಪ. ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ವಿರುದ್ಧ ಹೊಸ ಕೇಸ್. ಅನೈತಿಕ ಸಂಬಂಧಕ್ಕೆ ಅಡ್ಡಿ ಆರೋಪ. ಗಂಡನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಪತ್ನಿ. ಬೀದರ್ನಲ್ಲಿ ಸಾವು ಬದುಕಿನ ನಡುವೆ ಪತಿಯ ಹೋರಾಟ. ಕಾರವಾರದಲ್ಲಿ ಕೃಷಿ ಮೇಳದ ಕಲರವ. ಮನಸೆಳೆದ ಬಗೆ ಬಗೆಯ ಹೂಗಳ ವೈಭವ. ಫಲಪುಷ್ಪ ಪ್ರದರ್ಶನಕ್ಕೆ ಹರಿದು ಬಂದ ಜನಸಾಗರ. ಹೈದರಾಬಾದ್ನಲ್ಲಿ ಸಂಭವಿಸಿದ ಅವಳಿ ಬಾಂಬ್ ಸ್ಫೋಟದಲ್ಲಿ ಬೀದರ್ ಮೂಲದ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಹೊಟ್ಟೆಪಾಡಿಗಾಗಿ ಮುತ್ತಿನ ನಗರಿಗೆ ಹೋದ ಆತ ಪಾಪಿಗಳ ಕೃತ್ಯದಿಂದ ಯಮಲೋಕ ಸೇರಿದ್ದಾರೆ. ಆಧಾರ್ ಕಾರ್ಡ್ ನೆರವಿನಿಂದ ಬೀದರ್ ಆತನ ಗುರುತು ಪತ್ತೆಯಾಗಿದ್ದು ಮೃತನ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಇತ ರಾಜ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು ಪೊಲೀಸ್ ಅಧಿಕಾರಿಗಳ ತಂಡವೊಂದು ಹೈದರಾಬಾದ್ಗೆ ತೆರಳಿದೆ. ಹೈದರಾಬಾದ್ನ ದಿಲ್ಸುಖ್ ನಗರದಲ್ಲಿ ನಿನ್ನೆ ನಡೆದ ಅವಳಿ ಸ್ಫೋಟದ ಭಯಾನಕ ದೃಶ್ಯಗಳಿವು. ಜನನಿಬಿಡ ಪ್ರದೇಶದಲ್ಲಿ ನಡೆದ ದಾರುಣ ಸ್ಫೋಟಕ್ಕೆ 15 ಅಮಾಯಕ ಜೀವಗಳು ಬಲಿಯಾಗಿವೆ. ಹೀಗೆ ಮೃತ್ಯುಕೂಪಕ್ಕೆ ಸಿಲುಕಿದವರಲ್ಲಿ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಬಾಟಿ ಸಾಂಕವಿ ಗ್ರಾಮದ ನರಸಿಂಹರಾವ್ ಕುಲಕರ್ಣಿಯೂ ಒಬ್ಬರಾಗಿರೋದು ದುರಂತ. 52 ವಯಸ್ಸಿನ ಕುಲಕರ್ಣಿ ಹೊಟ್ಟೆಪಾಡಿಗಾಗಿ ಹೈದರಾಬಾದ್ಗೆ ಹೋಗಿದ್ದರು. ಸ್ಫೋಟ ನಡೆದ ದಿಲ್ಸುಖ್ ನಗರದ ಸಾಯಿ ಮಂದಿರದ ಬಳಿ ತಳ್ಳು ಬಂಡಿಯಲ್ಲಿ ಜಿಲೇಬಿ ಮಾರಿ ಜೀವನ ಸಾಗಿಸುತ್ತಿದ್ದರು. ಆದ್ರೆ ನಿನ್ನೆ ಇಲ್ಲಿನ ಆನಂದ್ ಹೋಟೆಲ್ನಲ್ಲಿ ತಿಂಡಿ ತಿನ್ನಲು ಹೋದಾಗ ಜವರಾಯ ಸ್ಫೋಟದ ರೂಪದಲ್ಲಿ ಕುಲಕರ್ಣಿಯನ್ನ ಬಲಿ ತೆಗೆದುಕೊಂಡಿದ್ದಾನೆ. ಇದು ಕುಟುಂಬ ಸದಸ್ಯರನ್ನ ಶೋಕದ ಮಡುವಿನಲ್ಲಿ ಮುಳುಗಿಸಿದೆ. 4 ಹೆಣ್ಣು ಮಕ್ಕಳು ಹಾಗೂ 1 ಗಂಡು ಮಗುವಿರೋ ಪದ್ಮಾಕರನ ಕುಟುಂಬ ಅನಾಥವಾಗಿದೆ. ಅಡುಗೆ ಕೆಲಸ ಮಾಡ್ತಾನ. ಅವನಿಗೆ ಹೊಲ ಮನೆ ಏನೂ ಇಲ್ಲ. 4 ಮಕ್ಕಳು 5 ಮಕ್ಕಳು ಅರ ಅವನಿಗೆ. ಅವೆಲ್ಲ ಕೆಲಸ ಮಾಡ್ಕೋತಿದ್ದ. ಇಲ್ಲಿ ಕೆಲಸ ಇಲ್ಲ ಅಂತ ಹೈದ್ರಾಬಾದ್ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದು. ಅಲ್ಲೇ ಜಲ್ಬಿ ಮಾಡ್ತಿದ್ದಂತ ಬಂಡಿ ಮೇಲೆ. ಅದು ಚಹಾ ಕುಡಿಲಿಕ್ಕೆ ಹೋಗಿದ್ದ. ಬಾಂಬ್ ಸ್ಫೋಟ ಆಗಿದ್ದ ಅವನಿಗೆ. ಅವಾಗ 15 ದಿನ ಆಗಿತ್ತು. ಇನ್ನು ಸ್ಫೋಟದ ನಂತರ ಪದ್ಮಾಕರ್ ಮನೆಗೆ ಬರಲಿಲ್ಲ. ಹೀಗಾಗಿ ಗಾಬರಿಗೊಂಡ ಪದ್ಮಾಕರ್ನ ಸಹೋದರಿ ಮತ್ತು ಆಕೆಯ ಗಂಡ ವಿಚಾರಣೆ ನಡೆಸಿದಾಗ ಮೃತದೇಹಗಳು ಉಸ್ಮಾನಿಯಾ ಆಸ್ಪತ್ರೆಯಲ್ಲಿವೆ, ಹೋಗಿ ಗುರುತು ಪತ್ತೆ ಹಚ್ಚಿ ಅಂತ ಪೊಲೀಸರು ಹೇಳಿದ್ದಾರೆ. ಇದರಿಂದ ಆಸ್ಪತ್ರೆಯಲ್ಲಿ ಪೊಲೀಸರು ತೋರಿಸಿದ ಆಧಾರ್ ಕಾರ್ಡ್ನಿಂದಾಗಿ ಮೃತದೇಹ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆ ನಡೆದು ಮೃತದೇಹವನ್ನ ಸ್ವಗ್ರಾಮ ಬಾಟಿ ಸಾಂಕವಿಗೆ ತರಲಾಗಿದೆ. ಅವರಿಗೆ ಒಂದು ಹೆಂಡತಿ ಇದೆ, ಒಂದು ತಾಯಿ ಇದೆ, 4 ಹೆಣ್ಮಕ್ಳು ಇದ್ದಾರೆ. ಒಂದು ಮೂಗರ್ದು ಮ್ಯಾರೇಜ್ ಆಗಿದೆ, ಒಬ್ಬರು ಮ್ಯಾರೇಜ್ ಆಗೋದಿದೆ, ಇನ್ನೂ ಒಬ್ಬ ಮಗ ಇದ್ದಾನೆ. ಇನ್ನು ಹೈದರಾಬಾದ್ ಬೀದರ್ ಗಡಿಯಲ್ಲೇ ಇರೋದ್ರಿಂದ ಸ್ಫೋಟದ ಆರೋಪಿಗಳು ತಪ್ಪಿಸಿಕೊಳ್ಳದಂತೆ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ. ಇತ್ತ ರಾಜಧಾನಿ ಬೆಂಗಳೂರಿನಿಂದ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಹೈದರಾಬಾದ್ಗೆ ತೆರಳಿದೆ. ನಮಗೆ ಬಂದ ಇನ್ಫಾರ್ಮೇಷನ್ ಆರೋಪಿಗಳು ಬೀದರ್ಗೆ ಬರಬಹುದು ಅಂತ ಇನ್ಫಾರ್ಮೇಷನ್ ಬಂತು. ಅದರ ಬೇಸಿಸ್ ಮೇಲೆ ನಾವು ಬಾರ್ಡರ್ನಲ್ಲಿ ಚೆಕ್ ಪೋಸ್ಟ್ ಹಾಕಿದ್ವಿ. ಬೇರೆ ಏನೋ ರೂಟ್ಸ್ ಇದೆ, ಎಲ್ಲ ರೂಟ್ಸಲ್ಲಿಯೂ ಪರವಾಗಿ ಚೆಕಪ್ ಮಾಡ್ತಾ ಇದ್ದೀವಿ ನಾವು. ಒಟ್ಟಿನಲ್ಲಿ ತನ್ನ ಬಡತನದ ಭಾರ ಇಳಿಸಿಕೊಳ್ಳಲು ಕೆಲಸ ಮಾಡಲು ಹೋದ ಪದ್ಮಾಕರ್ ದಾರುಣ ಸಾವು ಕಂಡಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ. ಬೀದರ್ನಿಂದ ಕ್ಯಾಮರಾಮನ್ ಹನುಮಂತ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹಾರಲು ನಿನ್ನೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಯೋಗೇಶ್ವರ್ಗೆ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಶಾಕ್ ಕೊಟ್ಟಿದ್ರು. ಆದರೆ ಇವತ್ತು ಸ್ಪೀಕರ್ಗೆ ರಾಜೀನಾಮೆ ಪತ್ರ ರವಾನಿಸಲು ಮಡಿಕೇರಿಗೆ ಬಂದ ಯೋಗೇಶ್ವರ್ಗೆ ಬಿಜೆಪಿ ಕಾರ್ಯಕರ್ತರು ಬಿಸಿ ಮುಟ್ಟಿಸಿದ್ರು. ಕಣ್ಣೆದುರಿಗೆ ಬಂದ ಮಾಜಿ ಅರಣ್ಯ ಸಚಿವರ ಮೇಲೆ ಹಳೆಯ ಕೋಪ ತೀರಿಸಿಕೊಂಡ್ರು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆಯೂ ತಳ್ಳಾಟ ನೂಕಾಟ. ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ತಪ್ಪಿಸಿಕೊಳ್ಳೋದಕ್ಕೆ ಯೋಗೇಶ್ವರ್ ಹರಸಾಹಸ. ಅಂತೂ ಇವತ್ತು ಸ್ಪೀಕರ್ಗೆ ತಮ್ಮ ರಾಜೀನಾಮೆ ಸಲ್ಲಿಸೋದಕ್ಕೆ ಮಡಿಕೇರಿಗೆ ಬಂದ ಮಾಜಿ ಸಚಿವ ಯೋಗೇಶ್ವರ್ಗೆ ಕಾಫಿ ನಾಡಲ್ಲಿ ಪ್ರತಿಭಟನೆಯ ಬಿಸಿ ಎದುರಿಸಬೇಕಾಯಿತು.
ಅರಣ್ಯ ಸಚಿವರಾಗಿದ್ದ ವೇಳೆ ಪಶ್ಚಿಮ ಘಟ್ಟವನ್ನ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲು ಒಪ್ಪಿಗೆ ಕೊಟ್ಟ ಯೋಗೇಶ್ವರ್ಗೆ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಹಾಕಿದರು. ಸ್ಪೀಕರ್ ಕಚೇರಿಯ ಮುಂದೆ ಜಮಾಯಿಸಿ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆದರೆ ಪೊಲೀಸರು ಯೋಗೇಶ್ವರರನ್ನ ಸುತ್ತುವರೆದು ಬಚಾವ್ ಮಾಡಿದ್ರು. ಇನ್ನು ಇಷ್ಟೆಲ್ಲ ಗದ್ದಲದ ನಡುವೆಯೂ ಯೋಗೇಶ್ವರ್ ಸ್ಪೀಕರ್ಗೆ ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸಿದರು. ಬಳಿಕ ರಾಜೀನಾಮೆ ಉದ್ದೇಶವನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ರು. ನನಗಿಲ್ಲಿ ಒಂದು ರೀತಿಯ ಭ್ರಮನಿರಸನವಾಗಿ, ಜೊತೆಗೆ ನಾನು ಅಂದ್ಕೊಂಡಂಥ ಯೋಜನೆಗಳು ಇಡೀ ತಾಲೂಕಿಗೆ ಪೂರ್ಣಗೊಳಿಸಲಿಕ್ಕೆ ಆಗಲಿಲ್ಲ, ಅರ್ಧಂಬರ್ಧ ಕೆಲಸ ಆಗಿದೆ. ಆ ದೃಷ್ಟಿಯಿಂದ ನನ್ನ ಮಾತೃಪಕ್ಷಕ್ಕೆ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನಿವತ್ತು ಶಾಸಕ ಸ್ಥಾನಕ್ಕೆ, BJPಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಈಗಾಗಲೇ ನಿನ್ನೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಟಿಕೆಟ್ ಸಿಗುತ್ತೋ ಬಿಡುತ್ತೋಗಿಂತ ನಾನೊಬ್ಬ ಅಲ್ಲಿ ನನಗೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಜೊತೆಗೆ ನಾನು ಈಗಾಗಲೇ ಕ್ಷೇತ್ರದಲ್ಲಿ 4 ಸಭೆಗಳನ್ನ ಮಾಡಿದ್ದೀನಿ, ಎಲ್ಲ ಕಡೆ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿದ್ದೀನಿ. BJPಲಿರೋದು ಸೂಕ್ತ ಅಲ್ಲ ಅಂತೇಳಿ ತೀರ್ಮಾನ ಮಾಡೋದ್ರಿಂದ ನನ್ನ ಕಾರ್ಯಕರ್ತರು, ನನ್ನ ಏನು ಚುನಾವಣೆಯಲ್ಲಿ ಗೆಲ್ಲಿಸಿದ ಮತದಾರರು, ನಾನು ಈ ತೀರ್ಮಾನವನ್ನು ತಗೊಂಡಿದ್ದೀನಿ. ಒಟ್ನಲ್ಲಿ ಬಿಜೆಪಿಗೆ ರಾಜೀನಾಮೆ ಮೂಲಕ ಶಾಕ್ ಕೊಟ್ಟ ಯೋಗೇಶ್ವರ್ ಈ ಅನಿರೀಕ್ಷಿತ ಪ್ರತಿಭಟನೆಯಿಂದ ತಾವೂ ಕೆಲ ಕಾಲ ಕಕ್ಕಾಬಿಕ್ಕಿಯಾದರು. ಆದರೂ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು. ಬಿಜೆಪಿ ತೊರೆದದ್ದೇನೋ ಆಯಿತು, ಆದರೆ ಕೈಪಾಳೆಯದಲ್ಲಿ ಯೋಗೇಶ್ವರ್ಗೆ ಗ್ಯಾರಂಟಿ ಎಂಟ್ರಿ ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಕೊಡಗಿನಿಂದ ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್. ಇತ್ತ ಮಡಿಕೇರಿಗೆ ತೆರಳಿ ರಾಜೀನಾಮೆ ಸಲ್ಲಿಸಬೇಕಾಗಿದ್ದ ರಾಜುಗೌಡ ತಮ್ಮ ಪ್ರಯಾಣ ರದ್ದುಗೊಳಿಸಿದ್ದಾರೆ. ರಾಜೀನಾಮೆ ಸಲ್ಲಿಕೆ ಮುಂದೂಡಿರುವ ರಾಜುಗೌಡ ಇವತ್ತು ತಮ್ಮ ಕ್ಷೇತ್ರ ಸುರಪುರಕ್ಕೆ ತೆರಳಿದ್ರು. ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕ್ಷೇತ್ರಕ್ಕೆ ತೆರಳುವ ಮುನ್ನ ಸಿದ್ದರಾಮಯ್ಯ ಭೇಟಿಯಾದ ರಾಜುಗೌಡ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಸಿದ್ರು. ವರಿಷ್ಠರೊಂದಿಗೆ ಚರ್ಚಿಸಿ ಶೀಘ್ರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಳ್ಳುವ ಭರವಸೆಯನ್ನ ಸಿದ್ದರಾಮಯ್ಯ ನೀಡಿದ್ರು ಎನ್ನಲಾಗಿದೆ. ಭೇಟಿ ನಂತರ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸಿದ್ದರಾಮಯ್ಯ ಪಕ್ಷದ ತತ್ವ ಸಿದ್ಧಾಂತ ಒಪ್ಪಿ ಬರುವವರಿಗೆ ಅವಕಾಶ ನೀಡುವುದಾಗಿ ತಿಳಿಸಿದರು. ಕೆಲವರೆಲ್ಲ ಈಗ ಇನ್ನೂ ಕೂಡ ಕಾಂಗ್ರೆಸ್ ಕಡೆ ಬರೋರು ಇದ್ದಾರೆ. ಈಗ ಬೆಳೂರು ಗೋಪಾಲಕೃಷ್ಣ ಆಗಿರ್ಬೋದು, ಇಲ್ಲ ಬೆಳೂರು ಗೋಪಾಲಕೃಷ್ಣ ನಮ್ಮ ಜೊತೆ ಸುರೇಶ್ ಗೌಡ ಆಗಿರ್ಬೋದು, ಗೊತ್ತಿಲ್ಲ ಅವ್ರು ಇನ್ನೂ ಎಲ್ಲ ಅಧ್ಯಕ್ಷರ ಜೊತೆ ಮಾತಾಡಿದ್ದಾರೆ, ಏನೋ ಗೊತ್ತಿಲ್ಲ, ನನ್ನ ಜೊತೆ ಮಾತಾಡಿಲ್ಲ. ಏನಾದರೂ ಆಹ್ವಾನ ಕೊಟ್ಟಿರೋದಲ್ಲ ಅಥವಾ ಅವರು ಬರಲಿಕ್ಕೆ ನಿಮ್ಮ ಜೊತೆ ಮಾತುಕತೆ ನಡೆಸಿರುವಂಥದ್ದು? ಇಲ್ಲ, ನಾವು ಯಾರಿಗೂ ಈಗ ಪಕ್ಷದ ಸಿದ್ಧಾಂತ ಒಪ್ಕೊಂಡು ಬರೋರಿಗೆ ಮತ್ತೆ ಅಲ್ಲಿ ನಮ್ಮ ಕಾರ್ಯಕರ್ತರು ಒಪ್ಕೊಂಡ್ರೆ ಬಂದವ್ರನ್ನ ಸೇರಿಸ್ಕೊತೀವಿ ಅಷ್ಟೇ. ನಮ್ಮ ಕಾರ್ಯಕರ್ತರು ವಿರೋಧ ಇದೆ. ಜೈಲು ವಾಸದಿಂದ ಕಂಗೆಟ್ಟಿರುವ ಗಣಿದಣಿ ಜನಾರ್ದನ ರೆಡ್ಡಿಗೆ ಈಗ ಮತ್ತೊಂದು ಹೊಡೆತ ಬಿದ್ದಿದೆ. ಹಣ ಪಡೆದು ಅದಿರು ಪೂರೈಸಿಲ್ಲ ಎನ್ನುವ ಆರೋಪದ ಅಡಿ MS ಮಿನರಲ್ಸ್ ಎಂಬಸಿ ಕಂಪನಿಯು ಜನಾರ್ದನ ರೆಡ್ಡಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿದೆ. ಆ ಮೂಲಕ ರೆಡ್ಡಿ ಪಾಳೆಯಕ್ಕೆ ಸ್ಥಳೀಯ ಗಣಿ ಕಂಪನಿಗಳು ಚುರುಕು ಮುಟ್ಟಿಸಿವೆ. ಗಣಿಧಣಿ ಕುಟುಂಬಕ್ಕೆ ಮತ್ತೊಂದು ಕಂಟಕ. AMC ಸಂಸ್ಥೆಯಿಂದ ವಂಚನೆ ಆರೋಪ. ಜನಾರ್ದನ ರೆಡ್ಡಿ ಪತ್ನಿ ಅರುಣಾ ವಿರುದ್ಧ ಕೇಸ್. ಬಳ್ಳಾರಿ ಜಿಲ್ಲೆಯ ಮೈನಿಂಗ್ ಉದ್ಯಮಕ್ಕೆ ರಾಜನಂತೆ ಮೆರೆದಿದ್ದ ಜನಾರ್ದನ ರೆಡ್ಡಿ ಈಗ ಅಕ್ಷರಶಃ ಅನಾಥ. ಒಂದಾದ ಮೇಲೆ ಒಂದರಂತೆ ಕೇಸ್ಗಳು ಬೀಳುತ್ತಿದ್ದರೆ ಇತ್ತ ಸ್ಥಳೀಯ ಗಣಿ ಕಂಪನಿಗಳು ರೆಡ್ಡಿ ಪಾಳೆಯದ ಹಳೆಯ ಬಾಕಿ ವಸೂಲಿಗೆ ನಿಂತುಬಿಟ್ಟಿವೆ. ಹೊಸಪೇಟೆಯ MS ಮಿನರಲ್ಸ್ ಎಂಬಸಿ ಕಂಪನಿ ರೆಡ್ಡಿ ಒಡೆತನದ AMC ಕಂಪನಿಯೊಂದಿಗೆ ಅದಿರು ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿತ್ತು. ಅದರಂತೆ ಎಂಬಸಿ ಕಂಪನಿ ಏಪ್ರಿಲ್ 4, 2010 35 ಕೋಟಿ ರೂಪಾಯಿಗಳ ಚೆಕ್ ನೀಡಿತ್ತು. ಇದರ ಪೈಕಿ ರೆಡ್ಡಿ ಕಂಪನಿ 24.67 ಕೋಟಿ ರೂಪಾಯಿ ಬೆಲೆ ಬಾಳುವ ಅದಿರನ್ನ ಮಾತ್ರ ನೀಡಿದೆ. ಹೀಗಾಗಿ ಬಾಕಿ 10.33 ಕೋಟಿ ರೂಪಾಯಿ ಮೌಲ್ಯದ ಅದಿರನ್ನ ಪೂರೈಕೆ ಮಾಡಿಲ್ಲ ಎಂದು ಆರೋಪಿಸಿ ಕಂಪನಿ ಹೊಸಪೇಟೆ ಗ್ರಾಮೀಣ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದೆ. ವಿಚಿತ್ರ ಅಂದ್ರೆ ರೆಡ್ಡಿ ಅಧಿಕಾರದಲ್ಲಿದ್ದಾಗ ಜಿಲ್ಲೆಯ ಯಾವುದೇ ಗಣಿ ಮಾಲೀಕರು ಚಕಾರ ಎತ್ತುತ್ತಿರಲಿಲ್ಲ. ಆದ್ರೆ ರೆಡ್ಡಿ ಯಾವಾಗ ಅಕ್ರಮ ಗಣಿ ಆರೋಪದಡಿ ಜೈಲು ಸೇರಿದ್ರೋ ಅಲ್ಲಿಂದ ಶನಿದೆಸೆ ಶುರುವಾಗಿದೆ. ಏಪ್ರಿಲ್ 9, 2012 MS ಮಿನರಲ್ಸ್ ಎಂಬಸಿ ಕಂಪನಿ ರೆಡ್ಡಿ ವಿರುದ್ಧ ಲೀಗಲ್ ನೋಟಿಸ್ ಕಳುಹಿಸಿತ್ತು. ಬಳಿಕ ಇದೀಗ ಹೊಸಪೇಟೆ ಕೋರ್ಟ್ FIR ದಾಖಲಿಸುವಂತೆ ಆದೇಶಿಸಿದೆ. ಜನಾರ್ದನ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ಹಾಗೂ AMC ಕಂಪನಿ ವಿರುದ್ಧ ವಂಚನೆ ಮತ್ತು ನಂಬಿಕೆ ದ್ರೋಹದ ಕೇಸ್ ದಾಖಲಾಗಿದೆ.
ಸದ್ಯ ಎಂಎಸ್ ಮಿನರಲ್ಸ್ ಎಂಬಸಿ ಕಂಪನಿ ದೂರಿನ ಮೇರೆಗೆ ಇನ್ನಷ್ಟು ತನಿಖೆ ಆರಂಭವಾಗಬೇಕಿದೆ. ಒಟ್ಟಾರೆ ಹಣದ ತೈಲಿ ಇದ್ದರೆ ನೆಂಟ್ರು, ಇಲ್ಲಾಂದ್ರೆ ಸಂಬಂಧಿಕರು ಸಹ ಅಪರಿಚಿತರು ಅನ್ನೋ ಹಾಗೆ ಜೈಲಿನಲ್ಲಿರುವ ರೆಡ್ಡಿ ಈಗ ಸ್ಥಳೀಯ ಗಣಿ ಕಂಪನಿಗಳಿಂದಲೂ ಒತ್ತಡ ಅನುಭವಿಸುವಂತಾಗಿದೆ. ಬಳ್ಳಾರಿಯಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.